ಅನಾಮಧೇಯ ವ್ಯಕ್ತಿಯೊಬ್ಬ ನಿನ್ನೆ ನನಗೆ ಫೋನ್ ಮಾಡಿ, ನಾನು ಯಾವುದೋ ಸಂದರ್ಭದಲ್ಲಿ ಆತನಿಗೆ ಫೋನ್ ನಂಬರ್ ಕೊಟ್ಟಿದ್ದೇನೆಂದು ಹೇಳಿ, ತನಗೆ ಚಿನ್ನ ಸಿಕ್ಕಿದ್ದು ಅದನ್ನು ಮಾರುತ್ತೇನೆ, ತಾವು ತೆಗೆದುಕೊಳ್ಳುತ್ತೀರಾ ಎಂದು ನನಗೆ ಮೋಸ ಮಾಡಲು ಯತ್ನಿಸಿದ್ದನ್ನು ಕಾಲ್ ರೆಕಾರ್ಡಿಂಗ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜನಜಾಗೃತಿಗಾಗಿ ಈ ಪ್ರಯತ್ನ. ಅವನ ಫೋನ್ ನಂಬರ್ ನನ್ನ ಹತ್ತಿರ ಇದ್ದರೂ ಸಹ ಯೂಟ್ಯೂಬ್ ಪಾಲಿಸಿಯಿಂದ ಆತನ ಫೋನ್ ನಂಬರನ್ನು ಪ್ರದರ್ಶಿಸಲು ಬರುವುದಿಲ್ಲ. ದಯಮಾಡಿ ಜನ ಜಾಗೃತರಾಗಬೇಕೆಂದು ಕೇಳಿಕೊಂಡು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಅದು ಆಯುರ್ವೇದ ಆದಾಗ ಹಳೆ ಕಾಲದ ರಾಗಿ ಕೊಡ್ಬೋದು ಒಂದಿಷ್ಟು ಬಂಗಾರ ಬೆಳ್ಳಿ ಸಿಕ್ಬಿಟ್ಟೈತಿ. ಇವ್ರ ದನ ರೇಟ್ ಪಟ್ಟಿ ಏನು ಗೊತ್ತಿಲ್ಲ. ಅವ್ನು ನೋಡಪ್ಪ ಹಿಂಗೆ ನನಗೆ ಸಿಕ್ಬಿಡ್ತಿ ಇದನ್ನೆಲ್ಲ ಏರಿಗೆ ಹೊತ್ಕೊಂಡು ಕೊಡಕ್ ಹೋದ್ರೆ ನನಗೆ ಆಗಲ್ಲ, ಕಡೆಗೆ ಎಲ್ಲಿ ಸಿಕ್ತಿ ಎಲ್ಲಿ ಸಿಕ್ತಿಲ್ಲ ಮೆಂಟಕ್ ಬಂದ್ಬಿಡ್ತೈತಿ. ಹಿಂಗ್ ಹೊರಗಡೆ ಹೋಗಿ ಎಲ್ಲ ಕೆಲಸ ಮಾಡ್ತಿಲ್ಲ, ಯಾರೋ ಒಳ್ಳೆ ಜನ ಇದ್ರೇಳು ದೂರ ಸಿಗ್ದಲ್ಲ ಹತ್ರ ಬೇಡ ದೂರ ಸಿಗ್ಬಿಡೋಣ ಅಂತ ನನ್ನ ಹತ್ರ ಒಂದು ವಿಷಯ ಹೇಳಿದ್ದಾನ. ಅದಕ್ಕೆ ಮತ್ತೆ ಅಣ್ಣವ್ರ ಕಡೆ ಮರೆ ನಾವು ಒಂದು 6 ತಿಂಗಳಿಂದ ಒಂದು ಅಣ್ಣವ್ರ ಪರಿಚಯ ಆಗಿದ್ರು, ಅವ್ರ ಜೊತೆಗೆ ಮಾತಾಡ್ತೇನೆ, ಮತ್ತೆ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ನಾನು ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ಅಣ್ಣರ್ ನೋಡಪ್ಪ ಮತ್ತೆ ಮಾತಾಡ್ತಾ ಅವ್ರೇನ್ ಮತ್ತೆ ಫಸ್ಟ್ ನೋಡ್ಬೇಕ್ರಿ ಏನ್ ದುಡ್ಡು ಕಾಸು ಏನು ತರೋದು ಬೇಡ, ಬಂದು ಎಲ್ಲ ಮಾಲೆಲ್ಲ ಕಣ್ಣಾಗ ಮುಚ್ಕೊಂಡ್ವಿ, ಅದ್ರ ಬೇಕಾದ್ರೆ ಸ್ವಲ್ಪ ತಗೊಂಡೋಗ್ರಿ, ಊರಾಗ ಹೋಗಿ ಚೆಕ್ ಮಾಡ್ಕೊಂಡ್ವಿ, ಅವ್ರು ಇಷ್ಟ ಆದ್ರೆ ಮುಂದೆ ನೀವು ಅವ್ರು ಮಾಡ್ಲಿ ಅನ್ನೋ ಮಾತನ್ನ ಕಟ್ಟಿದ್ದ. ಎಷ್ಟದ ಬಂಗಾರ? ಅದು ಒಂದು 2 ರಿಂದ 2.5 ಕಿಲೋ ಬಂಗಾರ ಐತಿ, ಒಂದು ಅರ್ಧ ಕಿಲೋ ಬೆಳ್ಳಿ. 2.5 ಕಿಲೋ ಬಂಗಾರ? ಅವನಿಗೆ ರೇಟ್ ಪಾತಿ ಏನಾಗಿರ್ತದ ಇದಕ್ಕ ಅವ್ರ ಊರ ಜನ ಮೆಷಿನ್ ಕಷ್ಟದಲ್ಲಿ ಜೀವಿಸಿದ್ದವನು. ಹಂಗಾಗಿ ಮತ್ತೆ ಈ ವಿಚಾರ ಮತ್ತೆ ಅಲ್ಲಿ ಒಬ್ರಿಗೊಬ್ರು ಕಚ್ಚಾಗಿ ಮತ್ತೆ ಸರ್ಕಾರ ಬಾಳ ಆಗ್ಬಿಟ್ರ, ಒಬ್ರಿಗೊಬ್ರು ಗೌರ್ಮೆಂಟ್ ಗೊತ್ತಾದ್ರ ಇದಾಗ್ತದ. ಗೌರ್ಮೆಂಟ್ ಗೊತ್ತಾಗ್ಬಿಟ್ರು ಗಿರಿ ಸರ್ಕಾರ ಬಾಳ ಆಗ್ಬಿಡ್ತೀವಿ, ಅವ್ನಿಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ, ಮತ್ತೆ 4 ಮಂದಿ ಪಾಲಾದ್ರ ಎಣ್ಣೆ ಹಾಕತ್ತಾನೆ ಅಂತ ನಾನು ಅದಕ್ಕೆ ಮತ್ತೆ ವಿಚಾರ ಅಲ್ಲಿ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ಅವ್ನು ಹೇಳಿದ್ದೆ. ಹಿಂಗ ಆಗ್ಬಿಡ್ತಾನ ಮತ್ತೆ ಹೆಂಗ್ ಮಾಡೋಣ ಏನಂತ ನಾನು ನಿಮ್ ಕಡೆ ಹೇಳ್ತೀನಿ, ನಿಮ್ ಕಾಲ್ ಬಿಡ್ತಾನಣ್ಣ, ನೀವ್ ಯಾರಿಗೂ ಬಾಯ್ ಬಿಡಲ್ಲ ಅಂದ್ರೆ ಮಾತ್ರ ನಾವು ಈ ನಮ್ಮಲ್ಲಿ ಮುಗಿಸೋಣ, ಯಾರ ಕೈ ಬಾಯ್ ಬಿಡಪ್ಪ. ಅವನೇನಂತ ದುಡ್ಡು ಕಾಸು ಏನು ತರೋದು ಬಂದು ಅಜ್ಜ ನಮ್ಮ ಬಸ್ ಬಂದ್ ನಮ್ಮ ಕಡೆ ಬಂದೆಲ್ಲ ಬಂದ್ ಮಾಲೆಲ್ಲ ಕಣ್ಣ ನೋಡ್ಕೊಂಡೆ ಹೋಗಿ. ಎಷ್ಟು ಅಮೌಂಟ್ ಎಷ್ಟು ಹೇಳ್ತಾನ? ಬಾಳ ಅಮೌಂಟ್ ಮತ್ತೆ ಮುಂದೆ ನಾವು ಏನ್ ಮಾತಾಡೋದು ಬಂದ್ ಮಾಲ್ ಬಂದು ಮಾತಾಡ್ಕೊಂಡು ಮಾಲೆಲ್ಲ ಕಣ್ಣ ನೋಡ್ಕೊಂಡು ಹೋಗ್ರಿ. ಅಲ್ಲ ನೀವ ಬರ್ತೀರೇನು ಇಲ್ಲಿ? ಅಜ್ಜಪ್ಪ ಅಂತ ನೋಡಪ್ಪ, ನಾನಿಗೆಲ್ಲ ಅಲ್ಲಿಗೆಲ್ಲ ಓದ್ಕೊಂಡು ಹೋಗಕ್ಕಾಗಲ್ಲ, ಅವ್ರಿಗೆ ದುಡ್ಡು ಕಾಸು ಏನು ತರೋದು ಬೇಡ, ಬಂದು ಮಾಲ್ ಕಣ್ಣಾಗಿ ನೋಡ್ಕೊಂಡು ತಗೊಂಡೋಗ್ಲಿ, ಊರಾಗ ಹೋಗಿ ಚೆಕ್ ಮಾಡ್ಕೊಂಡು ಒಳ್ಳೆದಾದ್ರೆ ಯಾರು ಮಾಡ್ಲಿ ಅನ್ನೋ ಮಾತನ್ನ. ಹಂಗಾಗಿ ಯಾಕತ್ತ ಅವನು ಇದು ಆಕಳ ಕುರಿ ಅಂತಂದು ಅಡಿ. ಅಲ್ಲ ನಮಗ ಸಿಕ್ಕಾಪಟ್ಟೆ ದುಡ್ಡು ಆದ್ರೆ ನಮಗ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ನಮ್ ಕೆಪಾಸಿಟಿ ನೋಡ್ಬೇಕಲ್ಲ ನಾವು. ನೀವು ಸ್ವಲ್ಪ 1/4 kg 1/2 ಕಿಲೋ ಸ್ವಲ್ಪ 1/2 kg ಇಷ್ಟು ಸ್ವಲ್ಪ ತೋರ್ಕೊಡೋಣ ಯಾವಾರ ಮಾಡ್ಸೋನು. ಅಜ್ಜಪ್ಪ ದುಡ್ಡು ಒಂದೇ ಸತಿ ಎಲ್ಲ ಯಾವಾರ ರೇಟರ್ ಒಂದ್ ರೇಟರ್ ಫಿಕ್ಸ್ ಆದ್ರೆ ನಾವ್ ಬರ್ಲಿಕ್ಕೆ ಸರಿ. ಅಲ್ಲಣ್ಣ ಪದಾರ್ಥ ಕಣ್ಣಾಗ ನೋಡ್ಕೊಂಡಿಲ್ಲ, ಅಜ್ಜಪ್ಪನ ಜೊತೆ ಮಾತಾಡಿ ಅವ್ನ ಬಾಯಿಗೆ ಇಷ್ಟ ರೇಟ್ ಏನ್ ಮಾತಾಡಕ್ ಹೌದಾ. ನೀವು ಅವನ ಜೊತೆ ಬಂದು ಅದರ ಜೊತೆ ಮಾತಾಡ್ಕೊಂಡು ಮಾಲೆಲ್ಲ ಕಣ್ಣಾಗ ನೋಡ್ಕೊಂಡು ಅದಕ್ಕೆ ಒಂಚೂರು ತಗೊಂಡೋಗಿ ಊರಾಗ ಚೆಕ್ ಮಾಡ್ಕೊಳ್ರಿ. ನೀವು ಒಳ್ಳೇದಾದ್ರೂ ಮುಂದೆ ಯಾವ ರೇಟ್ ಪಾಟ್ ಏನು ಹಿಂದೆ ಹೆಂಗ್ ಮಾಡಿ. ಅಲ್ಲ ನಮಗೆ ಅಲ್ಲ ನಾವು ಏನ್ ದುಡ್ಡು ಇಲ್ದ ಬರ್ತೀವಿ, ಕೊಡ್ತೀರಿ ಅದನ್ನ ಬಂಗಾರ ನಾವು ತಂದು ನಮ್ಮೂರಿಗೆ ಬಂದು ಚೆಕ್ ಮಾಡ್ಕೋಬಹುದಾ? ನೀವು ಹೋಗಿ ಚೆಕ್ ಮಾಡ್ಕೊಂಡು ಊರಾಗ ಚೆಕ್ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾದ್ರೆ ನಮ್ಗೆ ವ್ಯವಹಾರ ಮಾಡೋಣ. ಅಲ್ಲ ಅಲ್ಲಿ ಬಂದ ಮೇಲೆ ನೀವು ಕೊಡುದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲಣ್ಣ ನಾನು ಜೀವನ ಮಾಡಿ ನೀವು ಸುಳ್ಳು ಹೇಳಿ ಕರ್ಸಿ ಸುಮ್ಮನೆ ಕೊಡೋದಂದ್ರೆ ಅಲ್ಲ ನಾ ಏನಂತ ನನಗೇನ್ ಸಿಗ್ತೈತಿ, ನನಗೆ ಏನಾರ ಒಳ್ಳೇದಾಗತ್ತೆ ಅಲ್ಲ ನಾ ಯಾಕೆ ನನಗೇನ್ ಸಿಗ್ತೈತಿ? ನಾವು ಇಲ್ಲಿಂದ ದೂರಿಂದ ಬರೋದು ಬಂದ ಮೇಲೆ ಈಗ ಇದು ದುಡ್ಡಿನ ವಿಷಯ ಆಗ್ತದಲ್ಲ, ದುಡ್ಡು ಕಾಸು ವಿಚಾರ ಬಿಟ್ಬಿಡ್ರಿ. ನಮ್ಮ ನಾಲ್ಗೆ ವಿಶ್ವಾಸ ಅಲ್ಲ ನಾಲಿಗೆ ಆಯ್ತು, ಕರೆ ನೀವು ನಮ್ಮ ಮೇಲೆ ಹೆಂಗ್ ವಿಶ್ವಾಸ ಇಡ್ತೀರಿ ಅದು ಬೇಕಲ್ಲ.
ಈಗ ನೀವು ಒಂದ್ಸತಿ ನೀವು ನನ್ನ ವಿಶ್ವಾಸಿಲ್ಲ, ನಾವು ನಿಮ್ಮ ಕೂಡ ನಾನು ನೋಡಿ ನಾನು ನೋಡಿ ಹಾ ಅದೇ ನಮ್ಮ ಮುಖ ನೀವು ನೋಡಿಲ್ಲ, ನಿಮ್ ಮುಖ ನಾವ್ ನೋಡಿಲ್ಲ. ಹೌದಾ? ನಾನು ನೀವು ನಿಮ್ಗೆ ಒಂದು ಹೆಂಗ್ ವಿಶ್ವಾಸ ಇಡ್ತೀನಿ, ಅದಕ್ಕೆ ಹುಡುಗಿ ಹೋಗೋದು ವಿಶ್ವಾಸ ಬೇಡ. ಇಡ್ತೀರಿ, ನೀವು ವಿಶ್ವಾಸ ಇಡ್ತೀರಿ ಕರೆ ಹೆಂಗ ನನಗ ಈಗ ಯಾಕಂದ್ರೆ ನಾ ಬಂಗಾರ ಹೇಳಕತ್ತೀನಿ ಕೊಡ್ತೀರಿ ನಮ್ ಕಡೆ. ಹಾ 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 ಅಲ್ಲ ನಾ ಹೇಳಕತ್ತೀನಿ ಕೇಳ್ರಿ. ಹಾ ನೀವು ಹಲೋ ಅದಕ್ಕೆ ಹುಡುಗಿ ಹೋಗೋದು ಬೇಡ. ಹಾ ನೀವು ಬರೋದು ಆನ್ಲೈನ್ ಪೇಮೆಂಟ್ ಫೋನ್ ಪೇ ಅದು ಮಾಡ್ರಿ ನಡೀತದಲ್ಲ ನಿಮ್ಗೆ ದುಡ್ಡು? ಅದೆಲ್ಲ ಮನೇಲಿ ಏನು ಬೇಡ, ಅದ್ದಪ್ಪ ಜೊತೆಗೆ ಮಾತಾಡ್ಕೊಂಡು ಮಾಲ್ ಕಂಡಂಗ್ ನೋಡ್ಕೊಂಡು ಆಮೇಲೆ ಮುಂದೆ ಯಾವಾರ ಮಾತಾಡೋಣ. ಇಲ್ಲ ಆದ್ರೂ ಅದನ್ನು ಮಾತಾಡ್ಬೇಕು. ಅವರು ನಿಮ್ಮಲ್ಲಿ ಹೊಂದಾಣಿಕೆ ಆಗಿ ರೇಟ್ ಕೊಟ್ಟು ಆಗಿ ಅವರೆಲ್ಲ ಅಲ್ಲ ಹೊಂದಾಣಿಕೆ ಅಲ್ಲ ಆದ್ಮೇಲೆ ರೇಟ್ ಸಿಕ್ಕಾಪಟ್ಟೆ ಆದ್ರೆ ನಮಗ್ ಆಗುದಿಲ್ಲ. ಈಗಂತ ಕಂಡಪಟ್ಟು ತುಟ್ಟಿ ಆಗ್ಯದ, ಅಷ್ಟ್ ಆದ್ರೆ ನಮಗ್ ಆಗುದಿಲ್ಲ. ಮತ್ ನಾವು ವಿನಾಕಾರಣ ಖರ್ಚು ಮಾಡ್ಕೊಂಡ್ ಬಂದ್ ಹೊಳ್ಳಿ ಬರ್ದು ಆಗುದಿಲ್ಲ. ಮಾರ್ಕೆಟ್ಗೆ ರೇಟ್ ಕೊಡೋದು ಏನು ಗೊತ್ತಿಲ್ಲ ನಮ್ಗೆ. ಕಮಿಷನ್ ಒಂದು ಅರ್ಧ ರೇಟಿಗೆ ವ್ಯವಸ್ಥೆ ಮಾಡ್ಕೊಡೋ ಜವಾಬ್ದಾರಿ ಮಾರ್ಕೆಟ್ ಒಂದು ಅರ್ಧ ರೇಟ್ ನನ್ನ ಇಲ್ಲ. ನಾ ಒಂದ್ ಮಾತು ಕೇಳ್ತೀರಿ? ಹೇಳಿ. 25,000 ರೂಪಾಯಿಗೆ ಒಂದು 10 ಗ್ರಾಮದಂತೆ ಕೊಡ್ತೀರಿ? ಅದು ಮಾತಾಡೋಣ. ಹಾ ನಾನು ನಮ್ದಲ್ಲ ಅಲ್ಲ ನಾ ಇದ್ದಿದ್ದು ಹೇಳ್ತೇನೆ. ಹಾ ನೀವು ಇದ್ರ ಬಂದು ಅಧ್ಯಕ್ಷ ಜೊತೆ ಮಾತಾಡ್ಕೊಂಡು ಹಾ ಎಲ್ಲಿ ಬರ್ಬೇಕದ ಅಡ್ರೆಸ್ ಹೇಳ್ರಿ ಕರೆಕ್ಟ್. ಹಲೋ ಎಲ್ಲಿ ಬರ್ಬೇಕು ಹೇಳ್ರಲ್ಲ ಅಡ್ರೆಸ್ ಕರೆಕ್ಟ್. ನೀವು ಸೀದಾ ನಾನು ಹೇಳ್ತೀನಿ, ನೀವು ಸೀದಾ ನಾನು ಹಾಸ್ಟೆಲ್ ಬರ್ತೇನೆ. ನೀವು ಒಂದು ಕೆಲಸ ಮಾಡಿ, ನೀವು ಸೀದಾ ಹುಬ್ಳಿಗೆ ಬಂದು ಫೋನ್ ಹಚ್ಚಿರಿ, ನಾನು ಇಂತಲ್ಲಿ ಬರ್ರಿ ಅಂತೇಳಿ ಅಂತ ಬೇಕಾದಷ್ಟು ಬಸ್ ಅದು ಅಂತ ಬಂದು ಅದ್ರ ಜೊತೆಗೆ ಮಾತಾಡ್ತಾರ. ನಾವು ಹಾಸ್ಟೆಲ್ ಬಂದು ಮುಂಚಿತವಾಗಿ ನೀವು ನನಗೆ ಹೇಳ್ಬೇಕಾದ್ರೆ ಮತ್ತೆ ಅವ ಊರಿಗೂ ಅಡಿಗೆ ಹೋಗ್ಬಿಡ್ತಾನ, ಎತ್ತು ಕರು ಹೊಡ್ತಾನೆ. ಅಲ್ಲಲ್ಲ ನಾವು ಹುಬ್ಳಿಗೆ ಬರ್ಬೇಕ. ಅಲ್ಲಿ ನಮ್ದು ವೆಹಿಕಲ್ ಅದ, ಕಾರ್ ಅದ ನಮ್ದು. ನೀವು ಬೇಕಾ ವಾಟ್ಸಪ್ ಲೊಕೇಶನ್ ಕಳ್ಸಿದ್ರೆ ಸೀದಾ ಅಲ್ಲಿಗೆ ಬರ್ತೀವಿ. ಅಥವಾ ನಿಮ್ಮ ಹೆಸರು ಇದು ಸಣ್ಣ ಮೊಬೈಲ್, ಅದು ಸಣ್ಣ ಮೊಬೈಲ್ ವಾಟ್ಸಪ್ ಇರ್ಬೇಕಲ್ಲ ನಿಮ್ಮ ಮೊಬೈಲ್ಗೆ. ಹಾ ನಾ ಹೇಳ್ತೇನೆ, ಹುಬ್ಳಿಗೆ ಬಂದು ಫೋನ್ ಹಚ್ಚಿರಿ, ನೀವು ಇಂಥ ಜಾಗ ಬಂದು ಅದ್ರ ಜೊತೆಗೆ ಸೀದಾ ನಾನು ಒಂದು ದೇವಸ್ಥಾನ ಐತೆ, ಒಂದು ದೇವಸ್ಥಾನ ಊರ ಹತ್ರ ದೇವಸ್ಥಾನ ಕುತ್ಕೊಂಡು ನಿಧಾನ ಮಾತಾಡ್ಕೊಂಡು ಅಲ್ಲೇ ಹುಬ್ಳಿ ಒಳಗೇನೆ ಇಲ್ಲ ಮುಂದೆ ಈ ಕಡೆ ನಾವು ಹಾಸ್ಟೆಲ್ ಭಾಳ ದೂರ. ನೀವು ಅರ್ಧ ದಾರಿ ಬರ್ರಿ, ಅವ್ನ ಅರ್ಧ ದಾರಿ ಬರ್ತೀನಿ. ನಾನು ಒಂದು ದೇವಸ್ಥಾನ ಮಾಡ್ಕೊಂಡು ದೇವ್ರ ಊರ ಹಚ್ಚ ದೇವ್ರ ಹತ್ರ ಕುತ್ಕೊಂಡು ದೇವ್ರ ಮೇಲೆ ಕುತ್ಕೊಂಡು ನಿಧಾನ ಕೂತ್ಕೊಂಡು ಮಾತಾಡ್ಕೊಂಡು ನೋಡ್ಕೊಂಡು ಹೋಗಂತ್ರಿ. ಅಲ್ಲ ಅದ ಹುಬ್ಳಿಗೆ ಬರ್ತೀರಿ, ಹುಬ್ಳಿಯಲ್ಲೇ ಮಾತಾಡೋಣ. ಹುಬ್ಳಿ ಅಂದ್ರೆ ಪ್ರಾಕ್ಟೀಸ್ ಇರ್ತೈತಿ, ಪ್ರಾಕ್ಟಿಕಲ್ ನಾನು ಮುಂದೆ ಹೇಳ್ತೇನೆ. ನಾನು ಹುಬ್ಳಿಗೆ ಬಂದು ಫೋನ್ ಹಚ್ಚಿರಿ, ಕಾಲ್ ಗಾಡಿ ನಾವೆಲ್ಲ ಬಸ್ 4-5 ಬಸ್ ಹತ್ತಿ ಎಳ್ದು ಬರ್ಬೇಕು. ಭಾಳ ದೂರ ದಾರಿ. ಅಲ್ಲ ಅಂದ್ರೆ ನಾವು ಬಂದ್ ಮತ್ತೆ ವೇಟ್ ಮಾಡ್ಬೇಕಲ್ಲ, ನಮ್ದು ದೂರ ದಾರಿ. ನೀವು ಅಲ್ಲ, ನೀವು ಸೀದಾ ಈ ಕಡೆ ಬಂದು ನಾವು ಹೇಳ್ತೀನಿ, ನೀವು ಈ ಕಡೆ ಬಂದ್ರೆ ನಾ ಹೇಳ್ತೀನಿ, ಆ ಜಾಗಕ್ಕೆ ಬರ್ರಿ, ಅಲ್ಲೇ ಕುತ್ಕೊಂಡು ಏನು ಕೊಡೋದು ಬೇಡ. ನನ್ನ ಮೇಲೆ ವಿಶ್ವಾಸ ನಾಲ್ಗೆ. ಹುಬ್ಳಿಂದ ಎಷ್ಟು ದೂರ ಆಗ್ತದೆ ಹುಬ್ಳಿಂದ? ನನಗೆ 2.5 kg ಐತಿ ಮಾಲ್ ಬಂಗಾರ. ಅಲ್ಲ ಹುಬ್ಳಿಂದ ಎಷ್ಟು ದಾರಿ ಆಗ್ತದ ಅಂತ ಕೇಳ್ತೀನಿ. ಹುಬ್ಳಿಯಿಂದ ಒಂದು 100 ಕಿಲೋಮೀಟರ್ ಹೆಚ್ಚು ಕಡಿಮೆ ಆಗ್ತದೆ ನೋಡ್ರಿ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಐತಿ ಮುಂದೆ. ಹಾವೇರಿ ರೋಡ? ಹಾವೇರಿ ಅದು ಹಾವೇರಿಂದ ನೀವು ಈ ಕಡೆ ಬರ್ಬೇಕು. ನೀವು ಹುಬ್ಳಿಂದ ಸೀದಾ ಶಿವಮೊಗ್ಗ ರೋಡ್. ಇಬ್ಬರಿಂದ ಶಿವಮೊಗ್ಗ ರೋಡ್ ಮುಂದೆ ಇನ್ನೂ ಒಂದು ದೇವಸ್ಥಾನ ಐತಿ. ನಾ ಹೇಳ್ತೀನಿ, ಬಂದು ಫೋನ್ ಹಚ್ಚಿರಿ, ಗಾಡಿ ತಗೊಂಡು ಬಂದು ಎದುರು ಬಂದು. ಸರಿ, ನಾವು ವೆಹಿಕಲ್ ಕಾರ್ ತಗೊಂಡ್ಬರ್ತೀವ. ನಾವು ಒಂದು 2-3 ಜನ ಬರ್ತೀವಿ, ನಡೀತದಲ್ಲ? ಅಯ್ಯಪ್ಪ, ಯಾರು ಬರೋ 3-4 ಜನ ಬಂದ್ರೆ ಈ ಕಡೆ ಯಾಕ? ಅಲ್ಲ ಅಂದ್ರೆ ಏನ, ನಾವು ನಮ್ ಫ್ರೆಂಡ್ ಒಬ್ರು ಬಂದ ಪಾರ್ಟ್ನರ್ಶಿಪ್ ತಗೋತೀವಿ ನಾವು ಇಬ್ರು. ಆಮೇಲೆ 2ನೇ ಅಂತ ಕಿಟ್ಕೊಂಡಂತ ಯಾಕಪ್ಪ, ಒಂದೇ ಸತಿ ಅವ್ರನ್ನೆಲ್ಲ ನೋಡಿ ಏನು ಕರ್ಕೊಂಡು ಬರೀ ಕಾರ್ ಬೇರೆ ಕರ್ಕತ್ತೀವಿ. ಮಾಡ್ಬೇಕು. ನೀವು ಏನ್ ಮಾಡ್ತೀರಿ, ಕಾರು ಇಲ್ಲ, ಕಾರ್ ಡ್ರೈವಿಂಗ್ ನನಗೆ ಬರುದಿಲ್ಲ. ಡ್ರೈವರ್ ಕರ್ಕೊಂಡು ಬಂದು ಒಬ್ಬರೇ ಬರ್ಬೇಕು. ಬಂದು ನೀವು ಬರ್ರಿ, ಬಂದು ಮುಂದೆ ಜೊತೆಗೆಲ್ಲ ನೀವು ಜೊತೆ ಮಾತಾಡ್ಕೊಂಡು ಮಾಲೆಲ್ಲ ಕಣ್ಣ ನೋಡ್ಕೊಂಡು ರೇಟ್ ಅಲ್ಲೇ ಎದುರಿಗೆ ಮಾತಾಡ್ಕೊಂಡು ಇಷ್ಟ ಕಡಿಮೆ ರೇಟ್ನಾಗ ರೇಟ್ ಮಾಡಿಸ್ಕೊಡ್ಬೋದು. ಇಷ್ಟ ಆದ್ರೆ ಅಲ್ಲ, ನಾ ಏನ್ ಹೇಳ್ತೀನಿ, 25,000ಕ್ಕೆ 10 ಗ್ರಾಮ್ ಮಾಡಿಸ್ಕೊಡ್ತೀನಿ ಅಂದ್ರೆ ನಾ ಬರ್ತೇನೆ. ನೀವು ಬಂದ ಮೇಲೆ ಅಲ್ಲಿ ಬಂದ ಮೇಲೆ ನೀವು ಹಿಂಗ ಅಂದ್ರೆ ಆಗೋದಿಲ್ಲ ನಮಗ. ಎಷ್ಟದ ಗೋಲ್ಡ್ ಅದ ಅಷ್ಟು ಗೋಲ್ಡ್ ತಗೊಂಡ್ಬಿಡ್ತೀನಿ ನಾ. ಅಲ್ಲಣ್ಣ, ಹೆಂಗ್ 25,000 ಏನಂತ ನನಗೂ ಅರ್ಥ ಆಗೋಲ್ದು. ಅಂದ್ರೆ 2,500ಗೆ 1 ಗ್ರಾಮ್. ಹಿಂಗ್ರೆ
ಅದನ್ನ ಮಾತಾಡ ಅದರ ಜೊತೆಗೆ ನಾವು ನೀವು ಕೂತ್ಕೊಂಡು ಅದು ಏನಂತ ನಮ್ಗೆ ಇಲ್ಲ ಇಲ್ಲ ಅಲ್ಲಿ ಬಂದ್ಮೇಲೆ ಮತ್ತೆ ಕಿರಿಕಿರಿ ಬೇಡ. ರೇಟ್ ಈಗ ಒಂದು ನಮಗ ಅಷ್ಟು ಪುರೋಟ ಆಗ್ತದ ಅಷ್ಟಾಗ ನಾವು ಎಷ್ಟು ಒಂದು ಭಾಳ ಅದ್ರ ಒಂದು ನಮ್ಮ ಕಡೆ ಒಂದು 5 ಲಕ್ಷ ರೂಪಾಯಿ ಅದ ನನ್ನ ಕಡೆ. ನನಗೇನಾರ 5 ಲಕ್ಷ ರೂಪಾಯಿದು ನನಗೆ ತಗೋತೀನಿ. ಆತು, ನನಗೇನಾರ ಕಮಿಷನ್ ಕೊಡ್ರಿ, ಅದು ಮುಂದೆ ನಾವು ಮಾತಾಡ್ಕೊಳ್ಳೋಣ. ನಿಮ್ಗೆ ಕಮಿಷನ್ ಕೊಡ್ತಾನಲ್ಲ, ನಿಮ್ಗೆ ಕಮಿಷನ್ ಎಷ್ಟು ಕೊಡ್ಬೇಕು? ನನಗೆ ಏನಪ್ಪ ಒಂದು ಕಿಲೋಕ ಒಂದು 50,000 ಹಂಗ, ಕಾಲ್ ಕಿಲೋಕ ಎಷ್ಟು ಆಗತ್ತೆ ಅಷ್ಟು ವ್ಯವಸ್ಥೆ ಮಾಡ್ಕೊಂಡು ಕಿಲೋಕ್ಕೆ 50,000 ನಿಮ್ಗೆ ಕಮಿಷನ್. ಹಾ 50,000 ಕಮಿಷನ್ ಕೊಡ್ತೀನಿ. ಆಯ್ತು ಕೊಡ್ತೇನೆ ಫಿಕ್ಸ್. ಹಾ ಇದ ಮಾತ್ರ ನಾಲಿಗೆ ನಾವು ನೀವು ಒಂದ ಮಾತು ನಾಲಿಗೆ ಅಂದ್ರೆ ನಾಲಿಗೆ ಒಂದ ನಾಲಿಗೆ. ಹಾ ಇನ್ನೊಬ್ರಿಗೆ ಯಾರಿಗೂ ಬಾಯ್ ಬಿಡಕ್ ಹೋಗ್ಬೇಡ. ಇಲ್ಲ 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 ಎಷ್ಟೊತ್ತಿಗೆ ಅಪ್ಪಿ ಇವತ್ತ ನನ್ನ ಭವಿಷ್ಯದೊಳಗ ಬರ್ದಿತ್ತು ನಿಮ್ಗ ಶುಭ ಸುದ್ದಿ ಒಂದು ಬರಲಿದೆ ಅಂತ ಹೇಳಿ ಪತ್ರಿಕೆ ಒಳಗೆ ಬಂದಿತ್ತು. ನಮ್ಮ ರಾಶಿಗೆ ಋಣ ಅದ, ಶುಭ ಸುದ್ದಿ ಬಂತದ್ ನಿಮ್ಮಿಂದ. ಲಕ್ಷ್ಮೀ ಪ್ರಸನ್ನ ಅಂತಿತ್ತು ಅದು. ಲಕ್ಷ್ಮೀ ಪ್ರಸನ್ನ ಅಂತಿತ್ತು. ಲಕ್ಷ್ಮೀ ಪ್ರಸನ್ನ ಆಯ್ತು ನೋಡ್ರಿ. ತಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಮಹೇಶ್. ಇನ್ನೊಂದು ಶಿವ ಮಾಡ್ಕೇಳ್ರಿ. ಮಹೇಶ್ ಅಲ್ಲ? ಮಹೇಶ್ ಅಷ್ಟೇ ಮತ್ ಸರ್ ನಿಮ್ಮದು? ಮಹೇಶ್ ಅಷ್ಟೇ ಮಾಡ್ಕೊಳ್ರ. ನಮ್ಗೆ ಅದ ಕಡೆ ಇದು ಅದು ಇದು ಅಡ್ರೆಸ್ ಪಡ್ರೆಸ್ ಏನು ಇಲ್ಲ. ಇಲ್ಲಲ್ಲ. ಇವರು ನಿಮ್ದು ಆಲೂರು? ಹಾ 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 ಹಾಸನ ಹತ್ರ. ಹಾ ಹಾ ನಾವು ಮುಡ್ಕನೂರಿಗೆ ಹೋಗೋದು ಬರಕತ್ತ ಭಾಳ ಭಯ ಬೀಳ್ತಾನ. ಅವನು ಕಡೆಗೆ ಎಲ್ಲ ಬಂದು ಎಲ್ಲ ರಾತ್ರಿ ಓದ್ಕೊಂಡು ಹೋಗ್ಬಿಟ್ಟು ಕಷ್ಟ ಅಂತ ಅದು ನಿಮ್ಮ ಪ್ಲಂಬಿಂಗ್ ಕರ್ಕೊಂಡು ಹೋಗ್ಬೇಡ, ನಡಬರ್ಕ ದೇವಸ್ಥಾನ ಮಾತಾಡ್ಕೊಂಡು ಸರಿ ನಡಬರ್ಕ ನೀವು ಗೊತ್ತೊಬ್ರು ನಾವು ಬರೋದು ಗೊತ್ತೊಬ್ರದು. ಹಾ 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 ಸರಿ ಸರಿ. ನಡಬರ್ಕ ಅಲ್ಲಿ ಕೂತ್ಕೊಂಡು ಮತ್ತ ಮಾತಾಡ್ಕೊಂಡು ತಗೊಂಡ್ ಹೋಗಂತೆ. ಇವಾಗ ಹೋಗಿ ಚೆಕ್ ಮಾಡ್ಕೊಂಡು ಒಳ್ಳೇದಾದ್ರ ಮುದ್ದನೆ ಯಾರು ಮಾಡ್ತಾರೆ. ಹಾ 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 ಸರಿ ಸರಿ. ನೀವು ಪ್ಲಂಬಿಂಗ್ ಕೆಲಸ ಮಾಡುವಾಗ ಸಿಗ್ತೇನೆ ಅದು? ಕೆಲಸ ಮಾಡೋರು ನಾವು. ಅಲ್ಲಿ ನಮ್ಗೆ ಬಹಳ ಅಗದಿ ಹಳ್ಳಿ ಅವನು ನಮ್ಮ ಮನೆ ಹತ್ರ ಗುರ್ಸ್ಲ ಮಾಡಿ ಇಟ್ಕೊಂಡಿದ್ದೆ. ಅವನಿಗೆ ಅವನಿಗೆ ಹೊರಗಡೆ ಒಂದು ಜಾನಕಲ್ಲಿ ಒಂದು ಸೈಟ್ ಇತ್ತು, ಅಲ್ಲಿ ವಾಟೇಜ್ ಆಗೋದು. ಹಾ 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 ಸರಿ ಸರಿ ಸರಿ.